ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ದೀರಾ? ಕೂಡ ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ. ಆಲ್ರೆಡಿ ನಾನು ಎದ್ದು ನನ್ನ ದಿನನ ಶುರು ಮಾಡಿಬಿಟ್ಟಿದ್ದೀನಿ. ಎಷ್ಟೊತ್ತಾಯ್ತಪ್ಪ ಅಂತಂದ್ರೆ ಅರ್ಧ ತಾಸು ಆಯಿತು. 4:30 ಇದ್ದೀನಿ, ಈಗ 5 ಗಂಟೆ ಆಗೈತಿ. ಕಸ ಎಲ್ಲ ಹುಡುಗಿ ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಅಂಗಳಕ್ಕಂತೂ ರಂಗೋಲಿ ಹಾಕಿಲ್ಲ. ಯಾಕಪ್ಪ ಅಂತಂದ್ರೆ ಪೂರ್ತಿ ಇವತ್ತದೆಲ್ಲ ಕ್ಲೀನ್ ಮಾಡೋದೈತ್ರಿ. ಹಾಗಾಗ್ಬಿಟ್ಟು ಅದನ್ನು ರಂಗೋಲಿಯನ್ನು ಹಾಕಕ್ಕೆ ಹೋಗಿಲ್ಲ. ಈ ಸದ್ದ ಅಡುಗೆನ ರೆಡಿ ಮಾಡಬೇಕು. ಯಾಕೆ ಇಷ್ಟು ಮುಂಜಾನೆ ಅಡುಗೆ ಮಾಡಿರ್ತೀನಿ ಅಂತ ನೀವು ಅಂದ್ಕೊಂಡಿರ್ಬೇಕು. 5 ಗಂಟೆಗೆ ಅಡುಗೆ ರೆಡಿ ಮಾಡೋದು. ಯಾಕಂತಂದರೆ ನಿನ್ನೆ ಹೇಳಿದ್ದು ನಾನು ಎಲ್ಲ ಒಂದು ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಹೌದು, ಹೋಗಬೇಕು. ಹೋಗೋ ಸಲುವಾಗಿ ಇಟ್ಟು ಜಲ್ದಿ ಅಡುಗೆನ ಮಾಡ್ಕೊಳತ್ತೀನಿ. ಒಂದು 6 ಗಂಟೆ ಹಂಗೆ ಮನೆ ಬಿಡಬೇಕಂತ ಅಂದ್ಕೊಂಡಿನಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು. ಸಾಧ್ಯವಾದ್ರೆ ಅಲ್ಲಿಗೆ ಹೋದ್ಮೇಲೆ ಅವ್ರೊಬ್ಬನೇ ಕೊಟ್ಟರೆ ವಿಡಿಯೋನ ಅಲ್ಲಿನೂ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂತಂದರೆ ಮತ್ತೆ ವಾಪಸ್ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಬೇಕಾಗ್ತದೆ. ಓಕೆ, ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕೆಲಸಗಳನ್ನ ಜಲ್ದಿ ಮುಗಿಸ್ಕೊಳ್ಳೋಣ. ಹಾಗೆ ನಮ್ಮ ಚಾನಲ್ ಏನೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿರಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿರಿ. ನಿಮ್ಮ ಮನಸ್ಸಕ್ಕೆ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಬೇಡ್ರಿ. ತುಂಬ ಒಳ್ಳೊಳ್ಳೆ ಕಮೆಂಟ್ ಆಗ್ತಿದ್ರು, ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡಿ ಕಮೆಂಟ್ ಆಗ್ತಾಯಿದ್ರೆ, ಲೈಕ್ ಮಾಡ್ತಿದ್ರಿ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ರಿ, ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಾನೀಗ ಅಡುಗೆ ಏನು ಮಾಡಬೇಕಂತ ನಿನ್ನೆ ರಾತ್ರಿಯೇ ಡಿಸೈಡ್ ಮಾಡ್ಕೊಂಡಿನಿ. ಹಾಗಾಗಿ ಅದೇ ಪ್ರಕಾರ ಮಾಡೋಣ ಅಂತ ಅಂದ್ಕೊಂಡಿನಿ. ಏನು ದೊಡ್ಡದಾಗೇನು ಅಷ್ಟೊಂದೇನಿಲ್ಲ, ನೀವೇನು ಅನ್ಕೊಳಕ್ಕೆ ಹೋಗ್ಬಿಟ್ರೆ. ನಾನು ಮಾಡೋದೇ ಬರೀ ಅನ್ನ ಸಾಂಬಾರು ಅಷ್ಟೇ. ಚಪಾತಿ ಎಲ್ಲ ಮಾಡೋಕ್ಕೆ ಹೋಗೋಲ್ಲ, ಅನ್ನ ಸಾಂಬಾರು ಮಾಡ್ತೀನಿ, ಬೇರೆ ಏನೂ ಮಾಡಲ್ಲ. ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ, ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ತಕ್ಕಂಗೆ ಯಾವುದೂ ಸಜ್ಜಿಲ್ಲ, ರೆಡಿ ಇಲ್ಲ. ಹಾಗಾಗಿ ಏನೂ ಮಾಡಲ್ಲ. ಹೋಗಬೇಕಾದ್ರೆ ಏನಾದರೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿನಿ. ಹುಡುಗ ಹೇಳೋಗೇನ ಟೊಮೊಟೊ ಚಟ್ನಿ ಬೇಕಂತೇಳಿ. ಸಾಂಬಾರು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಟೊಮೊಟೊ ಚಟ್ನಿ ಅಂತ ನನಗೆ ಬೇಕು ಅಂತ ಹೇಳೋಣ. ಹಾಗಾಗಿ ಅವನಿಗೋಸ್ಕರ ಒಂದು ಟೊಮೊಟೊ ಚಟ್ನಿ, ರೈಸು ಮತ್ತು ಸಾಂಬಾರು ಮಾಡ್ತೀನಿ. ಚಪಾತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಮಾಡ್ತೀನಿ, ಇಲ್ಲಾಂದ್ರೆ ಒಂದು ದಿವಸಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ. ಓಕೆ, ಹಾಲದು ಫಸ್ಟ್ ಚಹಾ ಮಾಡ್ಕೊಂಡು ಕುಡಿದು ಮುಂದಿನ ಕೆಲಸ ಮಾಡಲ್ಲ. ಚಹಾ ಕುಡಿಯೋರ್ಗು ನಂತರ ಯಾವ ಕೆಲಸನೂ ಆಗಲ್ಲ. ಹಾಗಾಗಿ ಫಸ್ಟ್ ಚಹಾ ಕುಡಿದು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ. ಇವತ್ತು ಟೈಮ್ 5 ಗಂಟೆ ಆಗೈತಿ. ಅದಕ್ಕೆ ಅಡುಗೆ ಮಾಡಿದ್ಮೇಲೆ ಸಿಗ್ತೇನೆ ಅಂತ ಹೇಳಿದ್ದು. ಹೊರಗಡೆ ಅಂದರೂ ಇಷ್ಟೊಂದು ಗದ್ದಲೈತಿ. ಓಕೆ ಡನ್. ಗೊಂಬವ್ವ ಏನು ಮಾಡತ್ತಿ? ಗೊಂಬವ್ವ ಬಾಯಿ ತರ್ಕೊಂಡು ಕೂತ ಚಹಾ ಹಾಕ್ರಿ ಅಂತ ಹೇಳಿಕಿನು. ಓಕೆ ಬನ್ನಿರಿ, ಜಲ್ದಿ ಅಡುಗೆ ಮಾಡ್ತೀನಿ. ಸಾಂಬಾರು ರೆಡಿ ಆಯಿತು. ಬೇಳೆ ಸಾರು ಸ್ವಲ್ಪ ತರಕಾರಿ ಇತ್ತು, ಹಾಕಿ ಸಾಂಬಾರು ಮಾಡಿಕೊಂಡೆ. ಇಲ್ಲಿ ಟೊಮೊಟೊ ಚಟ್ನಿ ರೆಡಿ, ಇಲ್ಲಿ ರೈಸ್ ರೆಡಿ, ಇಲ್ಲಿ ಹಾಲು ರೆಡಿ, ಎಲ್ಲ ರೆಡಿ ಆಯಿತು. ಈಗ ನಾನೇ ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗ್ಬೇಕ್ರೆ. ಟೈಮ್ ನೋಡ್ರಿ, ಈಗ 6 ಗಂಟೆ ಆಯ್ತು. ನಾ 6 ಗಂಟೆಗೆ ಹೋಗ್ಬೇಕು ಅಂದ್ಕೊಂಡಿನಿ, ಅದು ಆಗಲಿಲ್ಲ. ಏನು ಮಾಡೋದು, ಹಾಗೆ ಬಾಗಲ್ ತೆಗೆದು ಬಿಡ್ರಿ. ಅದು ಈ ಸದ್ದ ಜಳಕ ಕೂತಾನೆ, ಜಳಕ ಮಾಡಿ ಬಂದು ಪಟ್ಟಂತ ರೆಡಿಯಾಗಿ ಹೋಗಬೇಕು. ಸಿದ್ಧಾರ್ಥನ ಮಕ್ಕೊಂಡಾನೆ ಎದ್ದಿಲ್ಲ ನೋಡ್ರಿ. ಈಗ ಅವನಿಗೆ ಈಗ ಎಬ್ಬಿಸ್ಬೇಕು. ಅವನಿಗೆ ಎಬ್ಬಿಸ್ಬಿಟ್ಟು ಅವನಿಗೆ ಜಳಕ ಮಾಡಿಸಿ ಹೋಗುಣ್ರಂತ. ಜಲ್ದಿ ಟೈಮ್ ಆಗಿಬಿಡ್ತದೆ. ಎಷ್ಟು ಜಲ್ದಿ ಟೈಮ್ ಆಗ್ತದೆ ಅಂದ್ರೆ ಹೇಳೋಕ್ಕಾಗೋದಿಲ್ಲ, ಅಷ್ಟು ಜಲ್ದಿ ಟೈಮ್ ಆಗ್ತದೆ. ನಾವು ಟೈಮ್ ಜೊತೆಗೆ ಜಲ್ದಿ ರೆಡಿಯಾಗಿ ಹೋಗೋಣ್ರಿ, ಬರ್ರಿ. ಓಕೆ ರೀ, ನಾನಂತೂ ರೆಡಿ ಆದೆ. ಎಲ್ಲನೂ ಆಯಿತು. ಚಹಾ ಕುಡ್ದಿದ್ದಾಯಿತು, ಜಳಕ ಆಯಿತು, ರೆಡಿಯಾಗಿದ್ದಾಯಿತು, ಎಲ್ಲ ಕೆಲಸ ಮುಗೀತು. ಟೈಮ್ ಭಾಳ ಆಯಿತು. ಆದರೆ ಸಿದ್ಧಾರ್ಥನ ಜಳಕ ಮಾಡ್ಕೊಂಡು ಬಂದೇ ಇಲ್ಲ. ನಾವು ಬಾತ್ರೂಮ್ನಾಗೆ ಅದ. ಹ್ಯಾ ಮಾಡ್ದೆ ಹೇಳ್ರಿ, ನಾನು ಜಲ್ದಿ ಅಂದಾಗೆಲ್ಲ ನಂದೇ ಲೇಟ್ ಅಂದರೆ ನನ್ನ ಮಗನ ನನಗಿಂತ ಲೇಟು. ಟೈಮ್ ನೋಡ್ರಿ 6:30 ಆಯಿತು. ನಾ ಹೇಳಿನಿ 6:30 ಹೋಗ್ಬೇಕಂತ ಹೇಳಿಬಿಟ್ಟು. 6ಕ್ಕೆ ಹೋಗ್ಬೇಕಂತೀವಿ. ನನಗೆ ತಲೆ ಫರಕಾಗಿ ಹೋಯ್ತು. ಹೋರಿ, ಅವಾಗೆಲ್ಲ 60ಕ್ಕೆ ರೂಮರು ಹಿಡಿದ್ರೆ ಇವಾಗ 30ಕ್ಕೆ ರೂಮರು ಹಿಡಿಯ ಆಗ್ತದೆ. ಈ ನಾನು 5ಕ್ಕೆ ಅನ್ಕೊಂಡಿದ್ದೆ. ಬಿಡು ಹೋಲಿ, ಸ್ವಲ್ಪ ಸನೇ ಆಗ್ತದಂತ ಹೇಳ್ಯಾರ, ಹಂಗಾಗಿಬಿಟ್ಟು ಆರಾಮಾಗಿ ಹೋದ್ರೈತೆ 6ಕ್ಕೆ ಅಂತ ಅಂದ್ಕೊಂಡೆ. ಆದರೆ 6:30 ಆಯಿತು. ಇನ್ನೇನಾದರೂ ನಮ್ಮ ಮನೆ ಬಿಡಬೇಕಾದ್ರೆ 7 ಆತಂತ ಅನ್ನಿಸ್ತದೆ. ನಾನು ಅಂದ್ಕೊಂಡೆ 8ರಷ್ಟಿಗೆ ಮೆಜೆಸ್ಟಿಕ್ ಇರಬೇಕು ಅಂಥೇಳಿ. ಗೊತ್ತಿಲ್ಲ, ಅದಾಗಲ್ಲ ಬಿಡ್ರಿ. 8ರಷ್ಟಿಗೆ ಎಲ್ಲಿ ಮೆಜೆಸ್ಟಿಕ್. ಇವತ್ತು ಭಾನುವಾರ ರೋಡ್ ಫ್ರೀ ಇರ್ತಾವೆ, ಜಲ್ದಿ ಕರ್ಕೊಂಡು ಹೋಗ್ತಾರೆ, ಹೋದ್ರೈತಂತ ನಾನು ಅಂದ್ಕೊಂಡೆ. ಆಗಲ್ಲ, ನಾವು ಅಂದ್ಕೊಂಡಂಗೆ ಎಲ್ಲ ಆಗಿತ್ತಂದ್ರೆ ನಾವೆಲ್ಲೋ ಇರ್ತಿದ್ವಿ ಅಲ್ಲ. ಅದಕ್ಕೆ ದೇವ್ರು ನೀವೆಲ್ಲೋ ಇರೋದು ಬಿಡ, ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹಿಂಗೇ ಇಟ್ಬಿಟ್ಟ. ಛೇ ಭಗವಂತ. ನನ್ನ ಬ್ಯಾಗ್ ಕೂಡ ರೆಡಿ ಮಾಡಿಟ್ಟೀನಿ. ಬ್ಯಾಗಲ್ಲಿ ಏನೂ ಇಲ್ಲ, ಖಾಲಿ ಐತಿ. ಆದರೂ ಬ್ಯಾಗ್ ಇರಬೇಕು ಜೊತೆಗೆ ಅಂತ ಹೇಳ್ಬಿಟ್ಟು ನೀರಿನ ಬಾಟ್ಲಂತೂ ಬೇಕೇ ಬೇಕು. ಎಲ್ಲಿಗಾರು ಹೋದ್ರೆ ನೀರು ಬೇಕು.
ಏನು ಮಾಡೋದಂತಾನೆ ಗೊತ್ತಾಗಲಾಗೈತೆ. ನೋಡ್ರಿ ಸಿದ್ಧಾರ್ಥ ಈಗ ಬಂದ. ಇವನಿಗೆ ರೆಡಿ ಮಾಡೋಷ್ಟರಲ್ಲಿ ನನಗೆ ಅನ್ಸಾಕತ್ತೈತಿ ಇವನಿಗೆ ಎಲ್ಲಿಗಾರ ಕರ್ಕೊಂಡು ಹೋಗ್ಬೇಕಾದ್ರೆ ಇಷ್ಟೊತ್ತು ಟೈಮ್ ಬೇಕು. ಹೆಣ್ಮಕ್ಳಿಗೇನ ಲೇಟ್ ಆಯಿತು. ಅಕಸ್ಮಾತ್ ಹೆಣ್ಣು ನೋಡೋಕೆ ಏನಾದ್ರು ಕರ್ಕೊಂಡು ಹೋಗಕ್ಕೆ ರೆಡಿ ಮಾಡಿದ್ರೆ ಒಂದಿನ ಪೂರ ಟೈಮ್ ತೋತೇವೆ ನಾನು. ಹಾಂ ನೋಡ್ರಿ ಹೆಂಗೈತಿ, ಒಂದು ತೋಳು ಶಿಕ್ಷಣ ಒಂದು ತೋಳು ಹಂಗೆ ಬಿಟ್ಟ ಹಿಂಗೆ ರೆಡಿ ಆಯ್ತೀರಿ ನೀವು. ಯಪ್ಪ, ಹೆಣ್ಮಕ್ಳು ರೆಡಿ ಆಗೋದೇ ಲೇಟ್ ಅಂತ ಹೇಳ್ತಾರೆ. ಈ ಗಂಡ್ಮಕ್ಳು ಒಂದು ಪ್ಯಾಂಟ್ ಹಂಗೆ ಸಿಗಿಸ್ಕೊಳಕ್ಕೆ ಇಷ್ಟೊತ್ತು ಮಾಡ್ತಿದ್ದು ಗಂಡಸ. ಗಂಧ ಇಟ್ಕೋ, ಫಸ್ಟ್ ಗಂಧ ಇಟ್ಕೋಬೇಕ್ರಿ ಹಣ್ಣಿ ಮೇಲೆ. ಶ್ರೀಗಂಧ ಇರ್ಬೇಕು ಯಾವತ್ತು, ಯಾವುದೂ ಕೆಟ್ಟ ದೃಷ್ಟಿ ಬರಲ್ಲ. ಭ್ರಮೆ ಆಗ್ಬಿಟ್ಟೈತೆ ಅನ್ಕೊಂಡ್ರೇನು, ಕೆಟ್ಟ ದೃಷ್ಟಿ ಅಂದೆ. ಏನು ಮಾಡೋದು, ಜೀವನದಾಗ ಒಂದ್ಸತಿ ಅದು ಪೆಟ್ಟು ತಿಂದ ಮೇಲೆ ಹಂಗೆ ಅನಿಸ್ತೈತೆ. ಅದು ಏನೂ ಮಾಡೋಕ್ಕಾಗೋದಿಲ್ಲ. ಜೈ ಲಿಂಗ. ಆಯ್ತಾ, ಹೋಗುನಾ? ಸ್ವಲ್ಪ ತಲೆ ಒರೆಸ್ಕೋ, ಬರೀ ಹೋಗೋಣಂತ. ಮುಂದೆ ಏನೇನು ಆಗ್ತದ ಏನೇನಿಲ್ಲ ಗೊತ್ತಿಲ್ಲ. ಮುಂಜಾನೆ ಹೊಂಟಿವಿ, ಏನು ಸಿಗ್ತಾವೋ ಏನಿಲ್ಲೋ ಮೇರೆ ಕು ಮಾಲೂಮ್ ನೈ. ನಾನು ನೋಡ್ರಾಗ ಅದೇ ಹೇಳತ್ತೀನಿಲ್ಲ, ಚಪ್ಪಲ್ ಹಾಕೊಳ್ಳೋ ಹೊಂಟಿವಿ. ಆ ಟೌನ್ಸರ್ ನಾನು ಹೋಗೋದು. ಬರ್ತೆ ಇಲ್ಲಿ ಇವತ್ತು ನೀ? ನಾ ಹೇಳ್ದೆ ಅದೇ ಪ್ಯಾಂಟ್ ಹತ್ ನೀನು ನಮ್ದಂತ ಹೇಳ್ತೀನಿ. ನಂದಲ್ಲ, ನಿಂದು. ಅದೇ ನಿಂದು. ಬಾ ಇರ್ಲಿ ಬಾ, ಈಗ ಸಾಕು ಅಷ್ಟೇ ಅದಾವಲ್ಲ. ಬಾ ಸಾಕು, ಹೋಗ್ಬೇಕು. ಲೇಟ್ ಆಯ್ತು ಭಾಳ. ಬರಂಗಿಲ್ರಿ ಮನುಷ್ಯ, ಬರಂಗಿಲ್ಲ. ಗೊತ್ತೈತೆ ನಂಗೆ. ಎಷ್ಟು ಸುಧಾರಿಸ್ಲೇಪ ಬಾ. ನೀವು ನೋಡ್ರಿ ನಾ ಬರ್ತಾನೆ, ನೀವು ನೋಡ್ರಿ ನಾ ಬರ್ತಾವ ಅಂತಾನೆ. ಹಿಂಗೆ ಸೀಟ್ ಬರ್ತದೆ ನಾವು. ಓಕೆ, ಸಿಗೋಣ ಮತ್ತೆ. ಎಲ್ಲಿ ಸಿಗ್ತೀವೋ ಗೊತ್ತಿಲ್ಲ, ಸಿಕ್ಕಲ್ಲಿ ಹುಡುಕ್ರಿ. ಬೊಮ್ಮನಹಳ್ಳಿಯಿಂದ ಮೆಜೆಸ್ಟಿಕ್ಕಿಗೆ ಬಂದು ಬಸ್ ಹತ್ಕೊಂಡು ಬರಬೇಕಾದ್ರೆ ನಮ್ಗೆ ಏನಾಯ್ತು ರೀ, ನಾನು ಆಧಾರ್ ಕಾರ್ಡ್ ಮರ್ತು ಬಂದೆ. ಆಧಾರ್ ಕಾರ್ಡ್ ಮರ್ತು ಬಿಟ್ಟಿನಿ ಅಂತ ನನ್ನ ಮಗಳ ಬಲ್ಲಿತ್ತು. ಅಲ್ಲಿಂದ ಫೋನ್ ಮಾಡಿ ಅವ್ರು ಆಧಾರ್ ಕಾರ್ಡ್ ಕಳಿಸೋವರೆಗೂ ಕಂಡಕ್ಟ್ರಿ ಪುರ್ಸೋದಕ್ಕಿಲ್ಲ. ಕೆಳಗಿಳಿಯಮ್ಮ ಅಂತಾನೆ. ಯಾಕೆ ಕೆಳಗಿಳ್ಬೇಕು, ಅವ್ರು ದುಡ್ಡು ಕೊಟ್ಟು ನಾನು ಟಿಕೆಟ್ ತೊಗೋತೀನಿ ಅಂತಂದೆ. ಆಮೇಲೆ ಅಪ್ಪನಿಗೆ ಸ್ವಲ್ಪ ಸಮಾಧಾನ ಆಯಿತು. ಕಡೆಗೆ ದುಡ್ಡು ಕೊಟ್ಟೆ ಟಿಕೆಟ್ ತೊಗೊಂಡೆ. ಟಿಕೆಟ್ ಕೈಯಾಗಿ ಬರೋಕ್ಕೂ ಆಧಾರ್ ಕಾರ್ಡ್ ಫೋನಿಗೆ ಬಂತು. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಬಂದ್ವಿ. ಅಲ್ಲಿಂದ ಬಂದು ಮೆಜೆಸ್ಟಿಕ್ಕಲ್ಲಿ ನೋಡಿರಿ, ನಾವು ಹೋಗೋ ಬಸ್ಸನ್ನು ಹತ್ಕೊಂಡು ಕೂತ್ಕೊಂಡಿದ್ವಿ. ಹೊಟ್ಟೆ ಭಾಳ ಹಸ್ತೈತಿ ಇಬ್ರಿಗೂ. ಅಷ್ಟು ಮುಂಜಾನಲ್ಲಿ ಏನೂ ಇರಲಿಲ್ಲ. ಹಂಗಾಗ್ಬಿಟ್ಟು ಜಲ್ದಿನೇ ಹೋಗ್ಬಿಟ್ವಿ ನಾವು. 8 ಗಂಟೆ ಅಂತಿದ್ನಲ್ಲ, 8 ಗಂಟೆ ಕರೆಕ್ಟಾಗಿ ಮೆಜೆಸ್ಟಿಕ್ಕೇ ಇದ್ವಿ. ಅಲ್ಲಿ ಸ್ವಲ್ಪ ಇಬ್ಬರು ಚಿಪ್ಸ್ನ ತೊಗೊಂಡು ತಿನ್ಕೊಂಡು ಕೂತ್ಕೊಂಡಿದ್ವಿ. ಸ್ವಲ್ಪ ಏನಾದರೂ ತಿಂದು ನೀರು ಕುಡಿದ್ರೆ ಸಮಾಧಾನ ಅನ್ನಿಸ್ತದೆ ಅಂತ ಹೇಳಿಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡೇವಲ್ರಿ, ಅಲ್ಲಿಗೆ ಹೋಗಿ ವಾಪಸ್ ಬಂದು ಮಗಳು ಬಾ ಅಂತ ಹೇಳಿದ್ಲ. ಹಂಗಾಗಿ ಮಗನ ಕಡೆ ಹೊಂಟಿಸಿದ್ದಾಯ್ತು. ನಾನು ಬಸವೇಶ್ವರ ನಗರದಲ್ಲ, ಅಲ್ಲಿ ಇಳಿದ್ಬಿಟ್ಟಿವಿ. ಮತ್ತಿನ್ನು ಎಲ್ಲೆಲ್ಲಿ ಬಸವೇಶ್ವರ ನಗರದ ನಮಗಂತೂ ಗೊತ್ತಿಲ್ಲ. ಅಲ್ಲಿ ಇಳಿದ್ವಿ. ಆಟೋದವ್ರನ್ನ ಕೇಳೋಣ, ಹಿಂಗೆ ಮುಂದೆ ಹೋಗ್ರಿ, ಬ್ರಿಡ್ಜ್ ಬರ್ತೈತಿ, ಅಲ್ಲಿಂದ ಹಂಗೆ ಹೋಗ್ರಿ ಅಂತ ಹೇಳಿದ್ರು. ಅಲ್ಲಿಂದ ಹೋಗಿ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಈ ಕಡೆ ಇದ್ಬಿಟ್ಟು ನೋಡು, ಈ ಕಡೆ ಇಲ್ಲ. ಅವನಿಗೊಂದು ಅರ್ಜೆಂಟು. ನಾವು ಅಲ್ಲಿಂದ ನಡ್ಕೊಂಡು ಬಂದೀವಿ. ಈ ಸದ್ದ ಈ ಕಡೆ ಹೋಗ್ಬೇಕು ಅನ್ನಿಸ್ತು. ಹಿಂಗೆ ನೋಡ್ರಿ, ದಾರಿ ಗೊತ್ತಿಲ್ಲ ಕಡೆ ಬಂದ್ರೆ ಹಿಂಗೆ ಆ ಕಡೆ ಈ ಕಡೆ ಹುಡುಕಾಡ್ಕೋತ ಓಡಾಡ್ಬೇಕಷ್ಟೇ ನಾವು. ಏನೂ ಮಾಡೋಕ್ಕಾಗಲ್ಲ. ನಾನು ಮಾತಾಡೋ ಕೆಲ್ಸಾಗತ್ತಿಲ್ಲ ಅಂತ ಗೊತ್ತಿಲ್ಲ, ಸೌಂಡ್ ಜಾಸ್ತಿ ಇದೆ, ಗಾಡಿಗಳ ಸೌಂಡ್. ಈಗ ಅಲ್ಲಿಗೆ ಹೋಗಿ ಬಂದು ಈಗ ಮತ್ತೆ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ ಮಗಳ ಬಳಿ ಹೊಂಟಿವಿ. ಮನೆ ಕಾವೇರಿ ಬಂದಿದ್ಲಲ್ಲ, ಬಾ ಅಂತಂದು, ಮಗನೂ ಬಾ ಅಂದ ಬಾಹುಬಲಿ. ಹಾಗಾಗಿ ಇಬ್ಬರು ಫೋನ್ ಹಚ್ಚಿದ್ರು. ಬಂದು ಹಂಗೆ ಹೋಯ್ತು ನೋಡೋರು. ಇಲ್ಲೇ ಇದೆ ಅಂದ್ರೆ 3 ಕಿಲೋಮೀಟ್ರ್ ಐತ್ರಿ. ಅಯ್ಯೋ, ನಾವು ಹೋಗಿದ್ದ ಜಾಗಕ್ಕೆ ಇವ್ರು ಇರೋದಕ್ಕೆ 3 ಕಿಲೋಮೀಟ್ರ್ ಐತಿ. ಇಷ್ಟೇ ಹತ್ತಿರ ಬಂದು ನೀವು ಅದು ಹೆಂಗೆ ಹೋಗ್ತೆ ಅಂತ ಜಗಳ ಅವ್ರಿಬ್ಬರಿಗೂ. ಹಾಗಾಗಿ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದೀವಿ. ಈ ಕಡೆ ಎಲ್ಲ ಬಸ್ ಸ್ಟ್ಯಾಂಡ್ ಈ ಕಡೆ ಕೇಳ್ಬೇಕು. ನಿನ್ನ ಕೇಳಿ ಯಾರಿಗೆ ಹುಡುಕ್ತಿ, ಯಾರನ್ನಾದ್ರೂ ಕೇಳು, ನಡಿ. ಇನ್ನು ಇದೇ ಥರ ನೋಡ್ರಿ, ಗೊತ್ತಿಲ್ಲದೆ ಬಂದು ಸಿಟಿ ಊರಾಗ ಹುಡುಕ್ಬಿಡೋದು. ಗೊತ್ತಿರೋದು ಆದರೆ ಹೆಂಗಾದ್ರೂ ಜಲ್ದಿ ಹೋಗಿ ಬರಬೇಕು. ಈ ಸತ್ ನೋಡ್ರಿ ತಿರ್ಗಾಡ್ಬೇಕ್ರಿ ಅಂದ್ರೆ ಎಲ್ಲ ಗೊತ್ತಾಗ್ತದೆ. ಹಿಂಗೆ ತಿರ್ಗಾಡ್ಬೇಕಾರೆ ರೋಡ್ ಮೇಲೆ ಇವಾಗ ನೋಡ್ರಿ, ಹಿಂಗೆ ತಿರ್ಗಾಡಿದ್ರೆ ಎಲ್ಲ ಗೊತ್ತಾಗ್ತದೆ. ಎಲ್ಲಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಂದದನ ಇಲ್ಲೇ ಅವ್ರು ಕೇಳಿ ಹಣ್ಣು ಮಾರ್ತಾರಲ್ಲ, ಇಲ್ಲಂತೂ ಬಸ್ ಸ್ಟ್ಯಾಂಡ್ ಇಲ್ಲ. ಅನಾಥರ ಥರ ಐತೆ ಇದು ಏರಿಯಾ. ನಿಜ ರೀ, ನೋಡಿ ಹೆಂಗೈತಿ ಏರಿಯಾ ಇದು. ಅನಾಥರ ಥರನೇ ಐತಿ. ಇಲ್ಲ ಈ ಥರ ಲಾರಿಗಳು ಲೈನಾಗಿ ಅಲ್ಲಿಂದ ಇಲ್ಲಿ ತನಕ ಲಾರಿ ನಿಂತಾವ. ಯಾರು ಹೊಡೆದಾಕಿದ್ರು ಕೇಳೋದಕ್ಕಿಲ್ಲ.
ಈಗ ಮತ್ತೆ ಮ್ಯಾಕ್ ಹೋಗ್ಬೇಕಂತ ಐತಿ. ಇವತ್ತು ಇಲ್ಲೇ ಹೊತ್ತು ಬಿಡೋತಿತ್ತು ಅವ್ರ ಮನೆಗೆ. ಯಾವಾಗ ಹೋಗ್ಬಿಟ್ಟು ನಾವು ಆ ಕಡೆ ಹಾಂ ಅಲ್ಲಿ ನೋಡ್ರಿ, ಆ ಕಡೆಯಿಂದ ಈ ಕಡೆ ಬಂದ್ವಿ, ಮತ್ತೆ ಈ ಕಡೆಯಿಂದ ಆ ಕಡೆ ಹೋಗೋದು. ಬರೀ ಹಿಂಗೆ ತಿರ್ಗಾಡೋದು. ಮತ್ತೆ ಮಗಳ ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಫಸ್ಟ್ ಸ್ಟ್ಯಾಂಡ್ ಸಿಗ್ತಿದ್ರೆ ಫಸ್ಟ್ ಸ್ಟ್ಯಾಂಡ್ ಹುಡುಕ್ತೀವಿ. ನೋಡ್ರಿ ಇಲ್ಲಿ ಮಗಳ ಮನೆಗೆ ಬಂದು ಮಗಳು ಚಹಾ ಮಾಡಿಕೊಟ್ಲು. ಚಹಾ ಕುಡಿದ್ವಿ. ಚಹಾ ಕುಡಿದು ಸ್ವಲ್ಪ ಚೋಡ ತಿಂದು ಬಂದು ಅಡ್ಡ ಬಿದ್ವಿ. ಅಲ್ಲಿ ರೋಡ್ ಮೇಲೆ ತಿರುಗಾಡಿ ಬಂದು ನಿಜ ಸುಸ್ತಾಗ್ಬಿಟ್ಟಿದ್ದು ನಾನು. ಯಾವಾಗ ನೆಲ ಸಿಗ್ತದೆ ನನಗಾಗ್ಬಿಟ್ಟು. ನಾನು ದನ ತಿರ್ಗಾಡ್ದಂಗೆ ಅಡವ್ಯಾಗ ಹುಟ್ಟು ಅಡವ್ಯಾಗ ಬೆಳ್ದಾಕಿ ರೋಡ್ ಮೇಲೆ ತಿರ್ಗಾಡೋದಾಗಲಾಗೈತಿ. ನೋಡ್ರಿ ಹೆಂಗಿರ್ತೈತಿ ಮನುಷ್ಯನ ಜೀವನ, ಹೆಂಗೆ ಹೋಗಿ ಹೆಂಗೆ ಆಗ್ಬಿಡ್ತು ಅಂತ ಹೇಳೋಕ್ಕಾಗೋದಿಲ್ಲ. ಸಿದ್ಧಾರ್ಥ ರೆಸ್ಟ್ ಮಾಡತಾನ. ರೆಸ್ಟ್ ಟಿ ವಿ ಆಫೇ ಮಾಡಿಬಿಟ್ಟ. ಏನು ಓದ್ತಿದ್ನಿ? ಮಸ್ತ್ ಐತಿ ಮನೆ. ಇಲ್ಲೊಂದು ರೂಮ್ ಐತಿ, ಇದೊಂದು ಹಾಲ್ ಐತಿ, ಇಲ್ಲೊಂದು ಕಿಚನ್ ಐತಿ. ಅಯ್ಯೇ ಇನ್ನೂ ಚಕ್ರ ಬರಾತ. ಇಲ್ಲೇ ಮಗಳು ಏನೋ ಮಾಡಾತ. ಗ್ಯಾಸಿನ ಕಟ್ಟಿ ವರ್ಷ ಏನು ಮಾಡಕ್ಕೆ ನೀ ಬೇಷ್ ಸಿಂಕ್ ಇಲ್ಲೇ ಅಡುಗೆ ಮನೆ, ಇಲ್ಲೇ ಬಾತ್ರೂಮು ಚಂದ ಐತಿ. ಇಷ್ಟ ಆಯ್ತು ನಂಗೆ. ಸಣ್ಣದಂತ ಅನ್ಸಲ್ಲ ಅಷ್ಟೊಂದೇನು. ಬೇಸೈತಿ. ಇಬ್ಬರು ಗಂಡ ಹೆಂಡತಿ ಜೀವನ ಆರಾಮ್ ಮಾಡ್ಬೋದು. 2 ಮಕ್ಕಳು, 2 ಗಂಡ ಹೆಂಡತಿ ಆರಾಮ್ ಜೀವನ ಮಾಡ್ಬೋದು. ಹೊರಗಡೆ ಈ ಥರ ಐತೆ. ಹೊರಗಡೆ ಅಂದ್ರೆ ಅಲ್ಲಿ ಇದು ಮೇಲೆ ಐತಿ. ಒಂದು 2nd ಫ್ಲೋರ್ ಅಲ್ಲ, 2nd ಫ್ಲೋರ್. ಹೊರಗಡೆಲ್ಲ ಈ ಥರ ಐತಿ ನೋಡ್ರಿ. ಆಟೋ ಈ ಕಡೆ ಈ ಥರ. ಇನ್ನು ನನಗೆ ಹೆಂಗೆ ಅನ್ಸಕೈತಿತ್ತು ಅಂದ್ರೆ ಇಲ್ಲೆಲ್ಲ ತಿರ್ಗಾಡ ಮುಂದೆ ಕಾವೇರಿ ಇಲ್ಲೆಲ್ಲ ಓಡಾಡಿ ಕಾಡಿನ ಓಡಾಡ್ದಾಗ ಅಲ್ಲತ್ತಿದ್ದು. ಅವ್ರ ಮನೆ ಪಿ, ಇವ್ರ ಮನೆ ಪಿ, ಎಲ್ಲಿಂದ ಎಲ್ಲಿವರೆಗೂ ತಿರ್ಗಾಡೋದು ನೋಡ್ರಿ. ದೇವ್ರದೇನ್ರಿ ಎಷ್ಟು ಶಿಸ್ತು ಮಾಡ್ಯಾನ ಮಗ. ಹೆಣ್ಮಕ್ಳು ಮಾಡ್ದಂಗೆ ಒಂದು ಕಳಸ ಇಟ್ಟು ಅದ್ರ ತೆಳಗೊಂದು ಮತ್ತು ಕುಂಕುಮದ ಬಟ್ಲ ದೊಡ್ಡದೊಂದು ಇಟ್ಟು ಶಿಸ್ತು ಮಾಡ್ಯಾನ. ಚಂದ ಐತಿ. ಟಿವಿನ ದೊಡ್ಡದೊಂದು ಮಂಚ ಹಾಕಿಬಿಟ್ಟಾನ ಶಿಸ್ತಾಗೆ. ಒಂದು ಟಿವಿ ನೆತಾಕ್ಯಾನ. ಸೂಪರ್. ನೋಡ್ರಿ ತಾಲಿಪಟ್ಟು ಮಾಡತ್ತ ಕಾವೇರಿ. ಎಣ್ಣೆ ಹಾಕಿಟ್ಟು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಏನೋ ಹಾಕಿ ಮಾಡಿನ ನೋಡಿ ಸುಮ್ಕೊಂಡು. ಈ ಥರ ನಾನು ಬೇರೆ ಥರದ ತಾಲಿಪಟ್ಟು ಮಾಡ್ತೀನಿ, ಈಕಿ ಬೇರೆ ಥರದ ತಾಲಿಪಟ್ಟು ಮಾಡ್ತಾನೆ. ಏನು ನೋಡ್ಕೊಂಡು ಮಾಡೋದು. ನಾ ಹಂಚಿನಾಗ ಹಾಕಿ ತಿರುಗಾಡಿ ತೆಗೆದುಬಿಡ್ತೀನಿ. ಈಕೆ ಕವರ್ನ ಹಾಕಿ ಲಟ್ಟಿಸಿ ಹಂಗೆ ಇಟ್ಟು ಮಾಡಿ ಹಾಕ್ತಾಳೆ. ನಾನು ಹಂಚಿನ ತುಂಬ ಹಾಕಿಬಿಡ್ತೀನಿ. ಹಿಂಗೆ ತಾಲಿಪಟ್ಟು ತೂತ್ ಹಾಕಿ ಎಲ್ಲಿ ಹಾಕಿ ಹಂಚ ಕಾಣಕತ್ತೈತಿ. ಹಾಕಿ ಹಾಕ್ನಿಲ್ಲ ಇನ್ನ ಇಲ್ಲ ಜೊತೆಡ್ಸ್ಲತ್ತ. ಅದಕ್ಕೆ ಎಣ್ಣೆ ಹಚ್ಚಿಲ್ಲ ಹಚ್ಚಿ ಎಲ್ಲಿ ನೀನು ತಿಳಿನೇ ಕಾಣಾಗತ್ತು. ತಾಲಿಪಟ್ಟು ಪಟ್ ನಿಮ್ಮ ಅಪ್ಪ ಏನು ಪ್ರೀಸ್ ತಂದಿಟ್ಟಾನಲ್ಲಿ. ಎಲ್ಲಿ ಕಳಿಸಿಲ್ಲ, ಮನ್ಯಾಗ ಇಟ್ಟಿದ್ದ. ಅದು ಏನು ಹಾಳು ಆಗಂಗಿಲ್ಲ. ಮಾಡಿದ್ರೈತೆ ಅಂತೇಳಿ ಮನೆಗೆ ಇಟ್ಟಿನ ಅಲ್ಲೇ. ಮುಂಜಾನೆ ಮಾಡ್ಬೇಕಂದಿನ ಜಳಕ ಮಾಡಿ ಬಂದು ಟೈಮ್ ಆಯ್ತದ ಹಂಗೆ ರೆಡಿ ಆಗಿ ಹೋಗ್ಬಿಟ್ಟಿನಿ. ಹಂಗೆ ನಮ್ಮ ಅಪ್ಪ ಪ್ರೀಸ್ ನಿಮ್ಮ ಅಪ್ಪ ತಂದ್ರೆ ನಮ್ಮ ಅಪ್ಪ ಕೊಟ್ಟಿಲ್ಲ. ನಮ್ಮ ಅಪ್ಪ ಬಡವ. ಮತ್ತು ನಿಮ್ಮ ಅಪ್ಪ ಇಸ್ಕೊಂಡು ನಮ್ಮ ಅಪ್ಪ ಬಡವಾಗ ನಾವು ಕೊಡಂಗಿಲ್ಲ. ನಿಮ್ಮ ಅಪ್ಪ ಶ್ರೀಮಂತನ. ನಿಮ್ಮ ಅಪ್ಪಗೆ ಏನು ಕಮ್ಮಿ ಆಗೈತಿ? ಎಲ್ಲ ಹೆಚ್ಚಿಗೆ ಅದಕ್ಕೆ ಹೇಳತ್ತೀನಿ ನಾನು. ಎಲ್ಲ ಹೆಚ್ಚಿಗೆ ವಾಂತಿ ಮಾಡ್ಕೊಳತ್ತೀನಿ. ತಾಲಿಪಟ್ಟು ತಿರುಗಿಸು ನೋಡ್ರಿ. ನಮ್ಮ ಕಾವೇರಮ್ಮನ ತಾಲಿಪಟ್ಟು ನಾವು ದೊಡ್ಡ ತಾಲಿಪಟ್ಟು ಮಾಡ್ತೀವಿ. ಪುಟ್ಟ ತಾಲಿಪಟ್ಟು ಮಾಡ್ಯ ಸಿದ್ಧಾರ್ಥ ಅಂತ. ಹಾಸಿಗೆ ಬಿಟ್ಟು ಬರ್ತೀಯ ಇಲ್ಲಿ? ಕುರ್ಚಿ ಮೇಲೆ ಬಾ. ಇಲ್ಲಿ ಹಾಸಿಗೆ ಮೇಲೆ ಬೇಡ ನೋಡಿ. ಕಿನ್ನು ತಾಲಿಪಟ್ಟು ಕಿಂದು ಹೇಳು ಹೆಂಗಿದೆ ಟೇಸ್ಟ್. ಮೂಗ ಚಂದಾಗೈತೆ. ಕಾವೇರಿ ಏನು ಮಾಡಿದ್ರು ಚಂದ. ಅಲ್ಲಿ ಕುಂತನಲ್ಲಿ ಕಾವೇರಿ ಒಂದು ಸಲ ನಡಿ ಹೋಗಮ್ ಕಾವೇರಿ ಅಕ್ಕನ ಬಲ್ಲಿ. ನಡಿ ಕಾವೇರಿ. ಅವ ಯಾರಿಗೂ ಅಷ್ಟು ಇಷ್ಟಪಡಲ್ಲ. ಅದು ಏನೋ ಗೊತ್ತಿಲ್ಲ. ನೀನು ಅಂದ್ರೆ ಭಾಳ ಇಷ್ಟ ಅವನಿಗೆ. ಅವನಿಗೇನೋ ಕಾವೇರಿ ಅಕ್ಕ ಅಂದ್ರೆ ಭಾಳ ಇಷ್ಟ. ಭಾಳ ಜೀವ ಮಾಡ್ತೈತೆ ಅವನಿಗೆ. ನೀ ಕಾವೇರಕ್ಕೆ ಹೋದ್ರೆ ಎಷ್ಟು ಕಾಳಜಿ ಮಾಡ್ತಾಳೆ ನನಗಂತಾನ. ಆಲ್ಗೂರ ಭಾಳ ಕಾಳಜಿ ಮಾಡಿಯತ್ತ. ಅಲ್ಲಿ ಕುಂತೀವಿ. ನಡಿ ಕಾವೇರಿ ಅಕ್ಕನ ಬಲ್ಲಿ ಹೋಗೋನು. ಬ್ಯಾಡ ಮನೆಗೆ ಹೋಗಮ್ ನಡಿಲತ್. ನಾನು ಇಲ್ಲ ಕಾವೇರಿ ಅಕ್ಕನ ಬಲ್ಲಿ ಹೋಗೋನು. ಅದೇನು ಕಾವೇರಿ ಅಕ್ಕ ಅಂದ್ರೆ ಅಷ್ಟೊಂದು ಇಷ್ಟ.
ಗೊತ್ತಿಲ್ಲ ಒಟ್ಟು ಇಷ್ಟ ಅಟ್ಟೆ ನೀನು ಹಾಡ್ಲಕತ್ತಾನ ಭಾಗ್ಯ ನೆನೆಸ್ಕೊಂಡು ಭಾಗ್ಯ ಜೀವ ನೆನೆಸಕತ್ತ ಇದ್ದ ಹೊಡೆದು ಕಿತ್ತಾಡಿ ಜಿಗಿದಾಡಿ ತಲೆಯಲ್ಲಿ ಕೂದಲೆಲ್ಲ ಕಿತ್ಕೊಂಡು ಹಾರಿಸ್ತಿರ್ತಾನ ನಿನ್ನೆ ಮುಂಜಾನೆ ನೆನಪಾಗ್ಬಿಡ್ತತ್ತ ಅವನಿಗೆ ಸಾಲ ಕೂತಾಗೆಲ್ಲ ಬರೀ ಅದೇ ನೆನಪತ್ತ ಅವನಿಗೆ ಟೀಚರ ಮುಚ್ಚಿಟ್ಬಿಟ್ಟಾನ ಬ್ಯಾಗ್ ನೀವೇ ಕೊಟ್ಟರೆ ತೆಗೆದು ನಿಂತ ನನಗೆ ನಾ ಕೊಟ್ಟಿದ್ದೆ ಕೇಳಾಕಿ ಆಕಿನೇ ಹುಡ್ಕೊಂಬಂದ ನೀವು ತೆಗೆದು ಕೊಟ್ಟಿರ್ತಲ್ಲ ಆತ ನನಗೆ ಕಾವೇರಮ್ಮನ ತಾಲಿಪಟ್ಟು ರೆಡಿ ಅಲ್ಲಿ ಚಂದ ಮಾಡ್ತಿರ್ತಾವ ಅಡಿಗೆ ನೀನು ನಿನ್ನ ಅಡಿಗೆ ಇಷ್ಟ ಅವನಿಗೆ ನಾನು ಆಮೇಲೆ ತಿಂತೆ ನನಗೆ ಹಸು ಇಲ್ಲ. ಹಾಗೆ ನಮ್ಮ ನಾದಿನಿ ಮನೆಗೆ ಬಂದ್ವಿ, 2 ಮನೆ ಹತ್ರನೇ. ಹಾಗಾಗ್ಬಿಟ್ಟು ಇವತ್ತು 3 ಮನೆನ ಓಡಾಡ್ಕೊಂಡು ಬಂದ್ವಿ ಒಂದೇ ದಿವಸಕ್ಕೆ. ಖುಷಿ ಆಯಿತು, ಯಾಕಂದರೆ ಎಲ್ಲ ಹತ್ರ ಇರೋದ್ರಿಂದ ಎಲ್ಲರಿಗೂ ಭೇಟಿ ಆದಂಗಾಯಿತು. ಮತ್ತೆ ಹೋಗೋಕ್ಕಂತ ಆಗೋದೇ ಇಲ್ಲ ನನ್ನಿಂದ. ಹಾಗಾಗಿ ಹೋದ ಕಡೆ ಒಂದೇ ಸತಿ ಭೇಟಿ ಆಗೋಣ ಅಂತ ಭೇಟಿಯಾಗಿ ಬಂದ್ವಿ. ಇವರು ನಾದಿನಿ ಮೊಮ್ಮಕ್ಕಳು ಹಾಗೆ ಮತ್ತೆ ಸೊಸಿ. ಮತ್ತೆ ನಾವು ಅಲ್ಲಿಗೆ ಹೋದ್ಮೇಲೆ ಯಾವುದೇ ಕಂಟಿನ್ಯೂಸ್ ಆಗಿ ವಿಡಿಯೋ ಮುಂದೆ ಮಾಡೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ನ ಸ್ಟಾರ್ಟ್ ಆಯಿತು. ಹಾಗಾಗ್ಬಿಟ್ಟು ಇಲ್ಲಿಗೆ ವಿಡಿಯೋ ಎಂಡ್.